ಈ SC/ST TSP ಅನುದಾನವನ್ನ ಬೇರೆ ಈ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಲಾಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆಯೂ ಕೂಡ ಬಿಜೆಪಿ ಧ್ವನಿಯನ್ನ ಎತ್ತಿತ್ತು. ಈಗಲೂ ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಧಾಮ್ ದಾಸ್ ಮಾತಾಡಿದ್ದಾರೆ. ಈ ರೀತಿಯ ಅನುದಾನವನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡೋದಕ್ಕಿಂತ ಕಾಯ್ದೆಯನ್ನೇ ತೆಗೆದುಬಿಡಿ ಅಂತ ಹೇಳ್ತಾ ಇದ್ದಾರೆ. ವಾಸ್ತವ ಏನಿದೆ ಅದಕ್ಕೂ ಬಜೆಟ್ ಘೋಷಣೆಗೂ ಬಹಳ ವ್ಯತ್ಯಾಸ ಇದೆ. ರೂಲ್ಸ್ ಉಲ್ಲಂಘನೆ ಮಾಡಿ ಬೇರೆ ಉದ್ದೇಶಕ್ಕೆ ಹಣವನ್ನ ಬಳಕೆ ಮಾಡಲಾಗ್ತಾ ಇದೆ. ಈ ರೀತಿ ಮಾಡುವ ಬದಲು ಕಾಯ್ದೆಯನ್ನೇ ರದ್ದು ಮಾಡಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸುಧಾಮ್ ದಾಸ್ ಮಾತಿಗೆ ಸಿಟ್ಟಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಗ್ಯಾರಂಟಿ ಬಿಟ್ಟು SC/ST TSP ಅನುದಾನವನ್ನ ಘೋಷಿಸಿಬಿಡಿ, ಇಲ್ಲ ಅಂತಂದ್ರೆ ರೂಲ್ಸ್ ಉಲ್ಲಂಘನೆ ಮಾಡಿ ಬೇರೆ ಉದ್ದೇಶಕ್ಕೆ ಹಣ ಬಳಕೆ ಮಾಡುವಂತದ್ದು ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಮಾಡಿರೋದು ಸುಧಾಮ್ ದಾಸ್. ಸರ್ಕಾರದ ನಡೆಗೆ ಸಿಎಲ್ಪಿಯಲ್ಲಿ MLC ಸುಧಾಮ್ ದಾಸ್ ಕಿಡಿಕಾರಿದ್ದಾರೆ. ಈ ಅನುದಾನ ಏನಿದೆ SC/ST TSP ಅನುದಾನವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಲಾಗ್ತಾ ಇದೆ ಅನ್ನುವಂಥ ಬಹಳ ದೊಡ್ಡ ಆರೋಪ ಈಗಾಗಲೇ ಕೇಳಿ ಬಂದಿರೋದು. ಈ ಬಳಕೆ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ MLC ಮಾತಾಡಿದ್ದಾರೆ ಸುಧಾಮ್ ದಾಸ್. ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಬಜೆಟ್ ಘೋಷಣೆ ಮಾಡುವುದಕ್ಕೂ ವಾಸ್ತವವಾಗಿ ಬಳಕೆಯಾಗುವುದಕ್ಕೂ ಬಹಳ ವ್ಯತ್ಯಾಸ ಇದೆ. ಕೇವಲ ಘೋಷಣೆ ಮಾಡಿಬಿಟ್ರೆ ಸಾಲೋದಿಲ್ಲ, ಅದನ್ನ ಅನುಷ್ಠಾನಕ್ಕೆ ತರುವಂತಹ ನಿಟ್ಟಿನಲ್ಲಿ ಅನುದಾನವನ್ನ ಕೂಡ ಕಾಯ್ದಿರಿಸಬೇಕಾಗಿದೆ. ಅನುದಾನ ಕಡಿತ ಆಯಿತು ಅನ್ನುವಂಥ ಕಾರಣಕ್ಕಾಗಿ ಬೇರೆ ಯೋಜನೆಗಳ ಅನುದಾನಗಳನ್ನು ಬಳಸಿಕೊಳ್ಳುವಂಥದ್ದು ಎಷ್ಟು ಸರಿ? ಆ ರೀತಿ ಮಾಡೋದಾದ್ರೆ ಬೇರೆ ಯೋಜನೆಗಳನ್ನೇ ರದ್ದು ಮಾಡಿಬಿಡಿ ಅಂತ ಸುಧಾಮ್ ದಾಸ್ ಆಕ್ರೋಶವನ್ನ ವ್ಯಕ್ತಪಡಿಸಿರುವುದು. ಆದರೆ ಸುಧಾಮ್ ದಾಸ್ ಮಾತಿಗೆ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಸಿಟ್ಟಾಗಿದ್ದಾರೆ ಅನ್ನೋ ಮಾಹಿತಿ. ಈ ರೀತಿಯಾಗಿ ಅನುದಾನ ಬಳಕೆ ಮಾಡೋ ಬದಲು ಕಾಯ್ದೆಯನ್ನೇ ರದ್ದು ಮಾಡಿ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ರು ಸುಧಾಮ್ ದಾಸ್. ನರೇಗಾ ವಿವರಣೆಗಾಗಿ ಸದನ ವಿಸ್ತರಣೆ ಆಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ. ಅಂಥದ್ದೊಂದು ಚರ್ಚೆ ಈಗ ಸದ್ಯಕ್ಕೆ ನಡೀತಾ ಇದೆ. ಶಾಸಕಾಂಗ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನರೇಗಾ ವಿಷಯವಾಗಿ ಅಧಿವೇಶನ ಕರೆದಿರೋದು, ಅದರಲ್ಲಿ 2 ದಿನ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದ್ರಲ್ಲೇ ಹೊರಟೋಯ್ತು. ಈವರೆಗೂ ಕೂಡ ನರೇಗಾ ವಿಚಾರವಾಗಿ ವಿಶೇಷ ಅಧಿವೇಶನ ಕರೆದಿರೋದಾದ್ರೆ ಆ ವಿಚಾರ ಚರ್ಚೆನೇ ಆಗಿಲ್ಲ. ಹೀಗಾಗಿ ಸೋಮವಾರ ಮತ್ತು ಮಂಗಳವಾರ ಸದನವನ್ನ ವಿಸ್ತರಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಒಲವನ್ನ ಹೊಂದಿದ್ದಾರೆ ಸಿದ್ದರಾಮಯ್ಯ ಅನ್ನುವಂಥ ಮಾಹಿತಿ. ಎಲ್ಲಾ ಶಾಸಕರು ಕಡ್ಡಾಯವಾಗಿ ಭಾಗವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರಂತೆ. ಹಾಗಾದ್ರೆ ಸೋಮವಾರ ಮಂಗಳವಾರ 2 ದಿನಗಳ ಕಾಲ ಈ ಸದನ ವಿಸ್ತರಣೆ ಆಗುತ್ತಾ ಅನ್ನೋ ಪ್ರಶ್ನೆ. ಸಿದ್ದರಾಮಯ್ಯನವರ ಒಲವು ಕೂಡ ಅದೇ ರೀತಿಯಾಗಿದೆ, ವಿಸ್ತರಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕರೆದಿರುವಂತ ಉದ್ದೇಶ ಕೂಡ ಅದೇ ಆಗಿರೋದ್ರಿಂದ ನರೇಗಾ ವಿಚಾರವಾಗಿ ಚರ್ಚೆ ಮಾಡಬೇಕಾಗಿದೆ. ಆ ವಿಚಾರ ಚರ್ಚೆ ಆಗಿಲ್ಲ. ಜೊತೆಗೆ ಕೇಂದ್ರದ ವಿರುದ್ಧ ಈಗಾಗಲೇ ಹೋರಾಟವನ್ನ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಈ ನರೇಗಾ ವಿಚಾರವನ್ನ ಸದನದಲ್ಲೂ ಕೂಡ ಪ್ರಸ್ತಾಪಿಸಿ ಆ ನಿಟ್ಟಿನಲ್ಲಿ ಹೋರಾಟವನ್ನ ಬಹಳಷ್ಟು ಗಟ್ಟಿಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಚಿಂತನೆಗಳನ್ನ ಮಾಡ್ತಾ ಇರೋದ್ರಿಂದ ಎಲ್ಲಾ ಶಾಸಕರು ಕಡ್ಡಾಯವಾಗಿ ಭಾಗವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಡಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಕರೆದಿರುವಂತಹ ಈ ವಿಶೇಷ ಅಧಿವೇಶನವನ್ನ ಕರೆದಿರುವಂತಹ ಉದ್ದೇಶವೇ ನರೇಗಾ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆದ್ರೆ ಆ ವಿಚಾರ ಚರ್ಚೆ ಆಗಿಲ್ಲ. ಈಗ 2 ದಿನಗಳ ಕಾಲ ಹಾಗಾದ್ರೆ ಮತ್ತೆ ಮುಂದೂಡಿಕೆಯನ್ನ ಮಾಡ್ತಾರಾ ಅನ್ನೋ ಪ್ರಶ್ನೆ ಜೊತೆಗೆ ಆವಾಗ್ಲಾದ್ರೂ ಇದ್ರ ಬಗ್ಗೆ ಚರ್ಚೆ ಆಗುತ್ತಾ ಅಥವಾ ಕೋಲಾಹಲದಲ್ಲೇ ಕಳೆದು ಬಿಡುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಏನ್ ಡೀಟೇಲ್ಸ್ ಇದೆ ಬಸವರಾಜ್? ಅಶ್ವಿನಿ, ಬಹಳ ಪ್ರಮುಖವಾಗಿ ಮನರೇಗಾ ವಿಚಾರವನ್ನ ಚರ್ಚೆ ಮಾಡಿ ಇದೊಂದಿಷ್ಟು ಶಿಫಾರಸುಗಳನ್ನ ಒಂದಷ್ಟು ವಿಚಾರಗಳನ್ನ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು, ಒಂದಷ್ಟು ಅಮೈನ್ಮೆಂಟ್ ಮಾಡೋ ವಿಚಾರವಾಗಿ ಕೇಂದ್ರಕ್ಕೆ ಒಂದಷ್ಟು ಮಾಹಿತಿಗಳನ್ನು ರವಾನಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅಧಿವೇಶನವನ್ನು ಕರೆದಿದ್ದು. ಆದ್ರೆ ರಾಜ್ಯಪಾಲರ ಭಾಷಣದ ವಿಚಾರವಾಗಿಯೇ ಸಾಕಷ್ಟು ಶಬ್ದಗದ್ದಲ ಕಳೆದ 3-4 ದಿನಗಳಿಂದ ಆಗ್ತಾ ಇದೆ. ಹೀಗಾಗಿ 3-4 ದಿನ ಅಧಿವೇಶನ ನಡೆದ್ರು ಕೂಡ ಎಲ್ಲ ಕೂಡ ಕಲಾಪಗಳು ಬಲಿಯಾಗಿರ್ತಕ್ಕಂಥದನ್ನ ಗಮನಿಸಿದಿರಿ. ಬರೀ ವಾಸ್ತವಕ್ಕೆ 2 ಪಕ್ಷಗಳು ಸೀಮಿತವಾಗಿದ್ದಾವೆ. ಎಲ್ಲಿಯೂ ಕೂಡ ಮನರೇಗಾ ವಿಚಾರ ಇಲ್ಲಿವರೆಗೂ ಚರ್ಚೆ ಬಂದಿಲ್ಲ. ಇವತ್ತು ಗುರುವಾರ, ನಾಳೆ ಶುಕ್ರವಾರ 2 ದಿನಗಳು, ಅಂದ್ರೆ ಇವತ್ತು 1 ದಿನ ಪೂರ್ತಿ ಇರುತ್ತೆ, ನಾಳೆ ಅರ್ಧ ದಿನ ಇರುತ್ತೆ. ಶನಿವಾರ ಕೂಡ ಪೂರ್ತಿ ಕರೆಯಲಾಗಿತ್ತು. ಆದ್ರೆ ಶನಿವಾರ ಬಹುತೇಕವಾಗಿ ಶಾಸಕರು ಕ್ಷೇತ್ರಗಳಿಗೆ ಹೋಗುವಂತಹ ಸಂದರ್ಭ ಇರೋದ್ರಿಂದ ಶನಿವಾರ ಬಹುತೇಕವಾಗಿ ರದ್ದುಪಡಿಸಿ ಸೋಮವಾರ ಮತ್ತು ಮಂಗಳವಾರಕ್ಕೆ ಈಗ ಅಧಿವೇಶನ ವಿಸ್ತರಣೆ ಮಾಡುವಂತಹ ಸಾಧ್ಯತೆಗಳು ಗೋಚರಿಸ್ತಾ ಇದ್ದಾವೆ. ನಿನ್ನೆ ನಡೆದಂತ ಶಾಸಕಾಂಗ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಶಾಸಕರಿಗೆ ಒಂದಷ್ಟು ಮನವಿಯನ್ನು ಮಾಡಿದ್ದಾರೆ. ನೀವು ಅಧಿವೇಶನದಲ್ಲಿ 2 ದಿನಗಳ ಕಾಲ ಹೆಚ್ಚುವರಿ ಭಾಗಿಯಾಗಬೇಕಾಗುತ್ತೆ ಮತ್ತು ಎಲ್ಲರೂ ಕೂಡ
ಭಾಗಿಯಾಗಲೇಬೇಕು ಕಡ್ಡಾಯವಾಗಿ ಅನ್ನುವಂತ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ನಡೀತಕ್ಕಂತ ಬಿಎಸ್ಸಿ ಸಭೆಯಲ್ಲಿ ಹಿರಿಯ ಶಾಸಕರು ಮತ್ತು ಸಚಿವರು ಮತ್ತು ವಿರೋಧ ಪಕ್ಷದ ನಾಯಕರ ಜೊತೆ ಚರ್ಚಿಸಿ ಅಧಿವೇಶನವನ್ನ 2 ದಿನಗಳ ಕಾಲ ವಿಸ್ತರಣೆ ಮಾಡುವ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋರಿದ್ದಾರೆ. ಅದರಲ್ಲಿ ಏನಾದ್ರು ವಿರೋಧ ಪಕ್ಷಗಳು ತಕರಾರನ್ನ ತೆಗೆದ್ರೆ, ಮನರೇಗಾ ವಿಚಾರವಾಗಿ ನೀವು ಚರ್ಚೆ ಮಾಡೋದಾದ್ರೆ ನಾವು ಅವಕಾಶ ಕೊಡೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಏನಾದ್ರು ತಕರಾರು ತೆಗೆದ್ರೆ ಅಧಿವೇಶನವನ್ನ ಶನಿವಾರಕ್ಕೆ ಅಂತಿಮ ಮಾಡುವಂತ ಸಾಧ್ಯತೆ ಇದೆ. ಇಲ್ಲದೆ ಹೋದಲ್ಲಿ ವಿರೋಧ ಪಕ್ಷಗಳು ಕೂಡ ಚರ್ಚೆಗೆ ಒಂದಷ್ಟು ಉತ್ಸಾಹವನ್ನು ತೋರಿದ್ದೆ. ಸೋಮವಾರ ಮಂಗಳವಾರಕ್ಕೆ ಒಂದು ಅಧಿವೇಶನ ವಿಸ್ತರಣೆ ಆಗುವಂತ ಸಾಧ್ಯತೆಗಳು ಗೋಚರಿಸ್ತಾ ಇದಾವೆ. ಇವತ್ತು ನಡೀತಕ್ಕಂತ ಬಿಎಸ್ಸಿ ಸಭೆ ಏನಿದೆ ಆ ಸಭೆಯಲ್ಲಿ ಸದನ ವಿಸ್ತರಣೆ ಬಗ್ಗೆ ತೀರ್ಮಾನ ಆಗಲಿದೆ. ಅಶ್ವಿನಿ. ರೈಟ್ ಬಸವರಾಜ್, ಅದರ ಜೊತೆಲಿ ಹಿಂದೆಯೂ ಕೂಡ ಕೇಳಿ ಬಂದಿರುವಂತಹ ಒಂದಷ್ಟು ಆರೋಪಗಳು ಅಂತಂದ್ರೆ ಈ SC/ST TSP ಅನುದಾನವನ್ನ ಬೇರೆ ವಿಚಾರಕ್ಕೆ ಅಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂತ ಬಹಳ ದೊಡ್ಡ ಆರೋಪವನ್ನ ಬಿಜೆಪಿ ನಾಯಕರು ಕೂಡ ಮಾಡಿದ್ರು. ಈಗ ಸುಧಾಮ್ ದಾಸ್ ಕೂಡ ಅದೇ ವಿಚಾರವನ್ನ ಆರೋಪ ಮಾಡಿರೋದು, ಇಂಥದ್ದೊಂದು ಚರ್ಚೆ ಕೂಡ ಈ ಸಂದರ್ಭದಲ್ಲಿ ನಡೆದಿದೆ ಅನ್ನುವಂತ ಮಾಹಿತಿ. ಅದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಬಸವರಾಜ್. ಖಂಡಿತ ಅಶ್ವಿನಿ, ನಿನ್ನೆ ನಡೆದಂತ CLP ಸಭೆಯಲ್ಲಿ ಸುಧಾಮ್ ದಾಸ್ MLC ಏನಿದ್ದಾರೆ ಅವರು ಒಂದಷ್ಟು ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥ ಸಭೆಯಲ್ಲಿ. ಯಾಕಂದ್ರೆ 46,000 ಕೋಟಿಗೂ ಹೆಚ್ಚು SCP TSP ಹಣವನ್ನ ಮೀಸಲಿಡಲಾಗಿದೆ. ಈ 46,000 ಕೋಟಿ ದಲಿತರ ಉದ್ಧಾರಕ್ಕೆ ಅನ್ನೋದಾಗಿದ್ರೆ, SC/ST ಜನರ ಉದ್ಧಾರಕ್ಕೆ ಅನ್ನೋದಾಗಿದ್ರೆ ಇಷ್ಟೊತ್ತಿಗೆ ಜನರ ಬದುಕು ಸುಧಾರಿಸಬೇಕಾಗಿತ್ತು. ಆದ್ರೆ ಇದನ್ನ ಗ್ಯಾರಂಟಿಗಳಿಗೆ ಬಳಕೆ ಮಾಡಲಾಗ್ತಾ ಇದೆ. ಕೆಲವೊಂದಷ್ಟು ಯೋಜನೆಗಳಿಂದ ಶಕ್ತಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಯೋಜನೆ ಇರ್ಬೋದು, ಈ ಯೋಜನೆಗಳಿಗೆ ಬಳಕೆ ಮಾಡಲಾಗ್ತಾ ಇದೆ ಅನ್ನೋ ಗಂಭೀರವಾದಂತಹ ಆರೋಪವನ್ನ ಸುಧಾಮ್ ದಾಸ್ ಅವರೇ ಮಾಡಿದರು. ಈ ಹಿಂದೆ ಕೂಡ ವಿರೋಧ ಪಕ್ಷಗಳು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ವು. ದಲಿತರ ಹಣವನ್ನ ಯಾಕೆ ನೀವು ಗ್ಯಾರಂಟಿಗಳಿಗೆ ಬಳಸಲಾಗ್ತಿದೆ ಅನ್ನುವಂತ ಒಂದಷ್ಟು ಆರೋಪಗಳನ್ನು ಮಾಡಿದ್ವು. ಆದ್ರೆ ಸರ್ಕಾರ ಸಮರ್ಥನೆಯನ್ನು ಮಾಡಿಕೊಳ್ಳುವಂತ ಕೆಲಸಗಳನ್ನು ಮಾಡ್ತಾ ಇತ್ತು. ಆದ್ರೆ ಈಗ ಸ್ವಂತ ಪಕ್ಷದ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಶಾಸಕರೇ MLC ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಈ ತರ ಹಣ ಬಳಕೆಯಿಂದ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ. ನೀವು ಗ್ಯಾರಂಟಿಗಳಿಗೆ ಸಪರೇಟ್ ಆಗಿ ಹಣ ಕೊಡಿ, ಇಲ್ಲದೆ ಹೋದ್ರೆ ಈ SCP TSP ಹಣ ಬಳಕೆ ಮಾಡ್ತಾ ಅನ್ನೋದಾದ್ರೆ SCP TSP ಅನ್ನೇ ರದ್ದು ಮಾಡಿ ಅನ್ನುವಂತ ಒಂದಷ್ಟು ಆಕ್ರೋಶವನ್ನು ಹೊರಹಾಕಿದ್ರು. ಈ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರು ಕೂಡ ಗರಂ ಆದ್ರು ಅನ್ನುವಂತ ಮಾಹಿತಿಗಳಿದಾವೆ. ಕೊನೆಗೆ ನಾವು SCP TSP ಹಣವನ್ನ ಸದ್ಬಳಕೆ ಮಾಡ್ತಾ ಇದ್ದೇವೆ, ಯಾವುದೇ ದುರ್ಬಳಕೆ ಮಾಡ್ತಾ ಇಲ್ಲ, ಅದು ಕೂಡ ದಲಿತರಿಗೆ ಸೇರುತ್ತೆ ಅನ್ನುವಂತ ಒಂದಷ್ಟು ಸಬೂಬನ್ನು ಸಿಎಂ ಅವರು ಹೇಳಿದ್ರು ಅಂತ ಕೆಲಸವನ್ನು ಮಾಡಿದ್ರು. ಹೀಗಾಗಿ SCP TSP ಹಣವನ್ನ ಗ್ಯಾರಂಟಿಗೆ ಈ SC/ST TSP ಅನುದಾನವನ್ನ ಬೇರೆ ಈ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಲಾಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆಯೂ ಕೂಡ ಬಿಜೆಪಿ ಧ್ವನಿಯನ್ನ ಎತ್ತಿತ್ತು. ಈಗಲೂ ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಧಾಮ್ ದಾಸ್ ಮಾತಾಡಿದ್ದಾರೆ. ಈ ರೀತಿಯ ಅನುದಾನವನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡೋದಕ್ಕಿಂತ ಕಾಯ್ದೆಯನ್ನೇ ತೆಗೆದುಬಿಡಿ ಅಂತ ಹೇಳ್ತಾ ಇದ್ದಾರೆ. ವಾಸ್ತವ ಏನಿದೆ ಅದಕ್ಕೂ ಬಜೆಟ್ ಘೋಷಣೆಗೂ ಬಹಳ ವ್ಯತ್ಯಾಸ ಇದೆ. ರೂಲ್ಸ್ ಉಲ್ಲಂಘನೆ ಮಾಡಿ ಬೇರೆ ಉದ್ದೇಶಕ್ಕೆ ಹಣವನ್ನ ಬಳಕೆ ಮಾಡಲಾಗ್ತಾ ಇದೆ. ಈ ರೀತಿ ಮಾಡುವ ಬದಲು ಕಾಯ್ದೆಯನ್ನೇ ರದ್ದು ಮಾಡಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸುಧಾಮ್ ದಾಸ್ ಮಾತಿಗೆ ಸಿಟ್ಟಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಗ್ಯಾರಂಟಿ ಬಿಟ್ಟು SC/ST TSP ಅನುದಾನವನ್ನ ಘೋಷಿಸಿಬಿಡಿ, ಇಲ್ಲ ಅಂತಂದ್ರೆ ರೂಲ್ಸ್ ಉಲ್ಲಂಘನೆ ಮಾಡಿ ಬೇರೆ ಉದ್ದೇಶಕ್ಕೆ ಹಣ ಬಳಕೆ ಮಾಡುವಂತದ್ದು ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಮಾಡಿರೋದು ಸುಧಾಮ್ ದಾಸ್. ಸರ್ಕಾರದ ನಡೆಗೆ CLPಯಲ್ಲಿ MLC ಸುಧಾಮ್ ದಾಸ್ ಕಿಡಿಕಾರಿದ್ದಾರೆ. ಈ ಅನುದಾನ ಏನಿದೆ SC/ST TSP ಅನುದಾನವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಲಾಗ್ತಾ ಇದೆ ಅನ್ನುವಂಥ ಬಹಳ ದೊಡ್ಡ ಆರೋಪ ಈಗಾಗಲೇ ಕೇಳಿ ಬಂದಿರೋದು. ಈ ಬಳಕೆ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ MLC ಮಾತಾಡಿದ್ದಾರೆ ಸುಧಾಮ್ ದಾಸ್.